ತಿಂಗಳು ನಾವು ಒಂದು ಟ್ರಸ್ಟ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್. ವಿಶ್ವಬಂಧು ಬಸವಣ್ಣ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಅಂತ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಸೊ ಈ 14ನೇ ತಾರೀಕು ಸಂಡೇ ನಾವು ಭಾನುವಾರ ಇಲ್ಲಿ ಸರ್ಕಾರಿ ನೌಕರ ಭವನದಲ್ಲಿ ಆ ಒಂದು ಟ್ರಸ್ಟ್ ನ ಉದ್ಘಾಟನೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಸರ್. ಸೊ ಆ ಉದ್ಘಾಟನೆಯಲ್ಲಿ ನಾವು ರಮೇಶ್ ಸುರ್ವೇಸ್ ಅವರಿಗೆ ಸುವರ್ಣ ಮಹೋತ್ಸವ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಅದರಲ್ಲೂ ನಾವು ಟ್ರಸ್ಟ್ ಬಗ್ಗೆ ಹೇಳೋದಾದ್ರೆ, ಈಗ ನಾವು ಏನು ವಿಶ್ವದಲ್ಲಿ ಬರ್ತಕ್ಕಂಥ ಸಂತರು ಏನಿದ್ದಾರೆ, ಸೊ ಅಲ್ಲಿ ನಾವು ಬುದ್ಧ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು, ಹಾಗೇನೆ ಬಸವಣ್ಣನವರಾಗಿರ್ಬೋದು, ಎಲ್ಲರೂ ವಿಶ್ವಕ್ಕೆ ಒಂದೊಂದು ಸಂದೇಶವನ್ನ ಸಾರಿದ್ದಾರೆ. ಅದರಲ್ಲೂ 600 ವರ್ಷಗಳ ವ್ಯತ್ಯಾಸ ಇದೆ ಪ್ರತಿಯೊಬ್ಬರಿಗೂ. ಆದ್ರೆ ಬಸವಣ್ಣನವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ, ವಿಶೇಷವಾಗಿ ಬಸವಣ್ಣನವರು ಕಾಯಕವೇ ಕೈಲಾಸ, ಅಕ್ಷರ ದಾಸೋಹ, ಅನ್ನ ದಾಸೋಹ ಕೊಟ್ಟಿರೋದ್ರಿಂದ ನಾವು ಬಸವಣ್ಣನವರ ಹೆಸರಿನಲ್ಲಿ ಟ್ರಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಹಾಗೆಯೇ ನಮ್ಮ ಉದ್ದೇಶ ಏನಂದ್ರೆ, ಮುಂದೆ ಹಂತವಾಗಿ ಶಾಲಾ ಕಾಲೇಜುಗಳನ್ನು ತೆಗೆಯೋದಾಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರನ್ನು ಗುರುತಿಸಿ ಅವರ ಒಂದು ಕಲೆ ಮತ್ತು ಟ್ಯಾಲೆಂಟ್ ಅನ್ನು ಗುರುತಿಸಿ ಸನ್ಮಾನಿಸೋದಾಗಿರ್ಬೋದು. ಹಾಗೆ ಸಾಂಸ್ಕೃತಿಕ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲು ಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ಆ ಒಂದು ಕಳೆದ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ರಮೇಶ್ ಸುರೇಶ್ ಅವರಿಗೆ ಒಂದು ಸನ್ಮಾನ ಆಯಿತು. ಅವರು ಬರೆದಂತ ಜೂನ್ ತಿಂಗಳಲ್ಲಿ ಒಂದು ಸಂಚಿಕೆಯಲ್ಲಿ ಬಸವಣ್ಣನವರ ಬಗ್ಗೆ ಬರೆದಿದ್ರು. ಹಾಗಾಗಿ ಮತ್ತು ಅವರ ಒಂದು ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಗುರುತಿಸಿ ನಾವೇನ್ ಮಾಡಿದ್ವಿ ಅಂದ್ರೆ, ಸೂಕ್ತ ವ್ಯಕ್ತಿಯಿಂದ ನಮಗೆ ರಮೇಶ್ ಸುರೇಶ್ ಅಂತ ಹೇಳಿ ಅವ್ರು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಹಾಗಾಗಿ ಅವರಿಗೆ ನಾವು ಅವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಟ್ರಸ್ಟ್ ನ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಾತೇಶ್ ನವೀನ್ ಸರ್ ಅವರು ಮಾತನಾಡ್ತಾರೆ. ಸಿರಾಜ್ ಬಿಸರಳ್ಳಿ, ಕನ್ನಡ ನೆಟ್ ಸುದ್ದಿವಾಹಿನಿ, ಕೊಪ್ಪಳ. ಡಾಕ್ಟರ್ ಮಾತೇಶ್ ನವೀನ್, ಅಧ್ಯಕ್ಷರು ವಿಶ್ವಬಂಧು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಕಿಷ್ಟರ್ ಕೊಪ್ಪಳ. ಕಳೆದ ತಿಂಗಳು ನಮ್ಮ ಸೆಕ್ರೆಟರಿಯಂಗೆ ನಾವು ಆ ಒಂದು ಟ್ರಸ್ಟ್ ನ ಅಧಿಕೃತವಾಗಿ ನೋಂದಣಿ ಮಾಡಿದ್ವಿ. ಈ ತಿಂಗಳು ಅದನ್ನ ಉದ್ಘಾಟನೆ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಶ್ರೀ ರಮೇಶ್ ಸುರ್ವೆ ಅವರು ಪತ್ರಿಕೋದ್ಯಮ, ಚಲನಚಿತ್ರ ಕ್ಷೇತ್ರ, ಅದ್ರ ಜೊತೆಗೆ ದೂರದರ್ಶನ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಳೆದ ವರ್ಷ 50 ವರ್ಷ ತುಂಬಿದ ಹೊಸ 51ನೇ ಕಾಲದಂತ ಈ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ನಮ್ಮ ಸಂಸ್ಥೆಯ ಉದ್ಘಾಟನಾ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಹಮ್ಮಿಕೊಂಡ್ರೆ ಸೂಕ್ತ ಅನ್ನುವಂಥದ್ದನ್ನು ನಾವೆಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ವಿಚಾರ ಮಾಡಲಾಗಿ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟ ಬಳಿಕ ನಾವು ಸುರೇಶ್ ಅವರನ್ನು ಸಂಪರ್ಕಿಸಿದ್ವಿ. ಆಗ ಅವರು ಕೂಡ ಆಗ್ಲಿಕ್ಕೆ ಒಳ್ಳೆಯದಾಗಿ ಮಾಡಲಿ ಅಂತ ಅಂದ್ರು. ಸೊ ಅವರ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಸಲಹೆ ಸೂಚನೆಗಳನ್ನು ಪಡೆದುಕೊಂಡೇ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸರ್, ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದನ್ನು ಬಸವಣ್ಣವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಾಯಕ ನಾವು ಜೊತೆಗೆ ಮಹಾನ್ ಮಾನವತಾವಾದಿ ವಿಶ್ವಗುರು ಅನ್ನುವಂಥದ್ದು ಇಟ್ಕೊಂಡು ನಾವು ವಿಶ್ವ ಬಂಧು ಅನ್ನುವಂಥದ್ದನ್ನು ಮಾಡಿದ್ವಿ. ಇವತ್ತು ಜಾತ್ಯತೀತವಾಗಿ, ಇವತ್ತೆಲ್ಲ ಪಕ್ಷಾತೀತವಾಗಿ ಇಡೀ ಜಗತ್ತಲ್ಲೇ ಒಪ್ಕೊಂಡಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯೊಳಗ ಇವತ್ತು ನಾವು ಬಸವಣ್ಣವರನ್ನ ಹೆಸರು ಇಟ್ಕೊಂಡು ಅನೇಕ ಶಾಲಾ ಕಾಲೇಜುಗಳನ್ನು ತೆರೆಯುವಂತಹ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಕಲಿಕೆ, ಜೊತೆ ಕೌಶಲ, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಉತ್ತಮವಾದಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥದ್ದು ಕೂಡ ನಮ್ಮ ಟ್ರಸ್ಟ್ ನ ಮುಖ್ಯ ಉದ್ದೇಶವಾಗಿದೆ ಸರ್. ಹಾಗಾಗಿ ತಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಇದೆ. ತಾವು ಕೂಡ ನಮ್ಮ ಕಾರ್ಯಕ್ರಮ ಬಂದು ಶುಭ ಹಾರೈಸಬೇಕನ್ನುವಂಥದ್ದನ್ನು ಕೇಳಿ ನಮ್ಮ ಎಲ್ಲ ಪತ್ರಕರ್ತರು ನಾವು ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಧನ್ಯವಾದ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.